ಟಿಪ್ಪು ಜಯಂತಿಯ ವಿಚಾರವಾಗಿ ಬಿಜೆಪಿಗರು ಕೆರಳಿ ಕೆಂಡವಾಗಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ಅವರು. ನೀವು ಯಾರು ಜಯಂತಿಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ? ಯಾರು ಈ ಟಿಪ್ಪು ಸುಲ್ತಾನ್? ಬಿಜೆಪಿಯವರು ಕೊಡುವ ಉತ್ತರಗಳೇನಿದೆ ಅಂತಂದ್ರೆ, ಈ ಟಿಪ್ಪು ಸುಲ್ತಾನ್ ಹಿಂದೂ ರಾಜರ ಹೆಸರು ಊರುಗಳನ್ನ ಅಳಸಿ ಹಾಕಿದ್ದ. ಟಿಪ್ಪು ಸುಲ್ತಾನ್ ಹಿಂದೂಗಳ ಮೇಲೆ ಆಕ್ರಮಣಕಾರಿ ಭಾವನೆಯನ್ನ ಹೊಂದಿದ್ದ. ಮೈಸೂರನ್ನ ಇಸ್ಲಾಮಿಕ್ ರಾಜ್ಯ ಅಂತ ಘೋಷಿಸಿಕೊಂಡವನು ಈ ಟಿಪ್ಪು ಸುಲ್ತಾನ್. ದಕ್ಷಿಣ ಭಾರತದಲ್ಲಿ ಒಂದಲ್ಲ, ಎರಡಲ್ಲ, 100 200 8,000ಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನವನ್ನ ಕೆಡವಿದ್ದು ಇದೇ ಟಿಪ್ಪು ಸುಲ್ತಾನ್. ಅದೇ ದೇವಸ್ಥಾನಗಳ ಮೇಲೆ ಮಸೀದಿಗಳನ್ನು ಕಟ್ಟಿದ್ದು ಇದೇ ಟಿಪ್ಪು ಸುಲ್ತಾನ್. ಪ್ರಜೆಗಳ ಮುಂದೆ ಎರಡು ಆಯ್ಕೆ ಇಟ್ಟಿದ್ದಂತೆ ಈ ಟಿಪ್ಪು ಸುಲ್ತಾನ್. ಒಂದು, ಕುರಾನ್ ಅನ್ನ ಫಾಲೋ ಮಾಡಿ, ಇಲ್ಲ ಖಡ್ಗಕ್ಕೆ ಬಲಿಯಾಗಿ. ಇದು ಟಿಪ್ಪು ಸುಲ್ತಾನ್ ಆಯ್ಕೆಯಾಗಿತ್ತಂತೆ. ಬಿಜೆಪಿಯವರು ಈತನ ವಿರುದ್ಧ ಈ ರೀತಿ ಕೆಂಡ ಕಾರ್ತಾ ಇರೋದು ಈ ಕಾರಣಗಳನ್ನ ಕೊಟ್ಟು. 1 ಲಕ್ಷ ಹಿಂದೂ ಸ್ತ್ರೀ ಪುರುಷರನ್ನ ಮತಾಂತರ ಮಾಡಿದ್ದನಂತೆ ಟಿಪ್ಪು ಸುಲ್ತಾನ್. ಟಿಪ್ಪು ಅನಾಚಾರ ವಿರೋಧಿಸಲಾಗದೆ ಹಲವರು ಆತ್ಮಹತ್ಯೆಗೆ ಶರಣಾದರು. 100 ಹಿಂದೂ ಸ್ತ್ರೀ ಪುರುಷರು ಅಗ್ನಿ ಪ್ರವೇಶ ಮಾಡಿದರು. ಸುಂದರ ಯುವತಿಯರು ಟಿಪ್ಪು ಜನಾನ ಖಾನೆಗೆ ಸೇರಿದ್ರು. ಜನಾನ ಖಾನ ಅಂದ್ರೆ ಅಂತಃಪುರ ಅಂತ ಹೇಳ್ತೀವಲ್ಲ, ಸುಂದರ ಯುವತಿಯರನ್ನ ಅಂತಃಪುರ ಕರ್ಕೊಂಡು ಹೋಗ್ಬಿಡ್ತಿದ್ದಂತೆ ಟಿಪ್ಪು ಸುಲ್ತಾನ್. ಇಂಥವನ ಜಯಂತಿಯನ್ನ ಮಾಡಬೇಕಾ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. 22 ಮಾರ್ಚ್ 1789 ಸೇನಾಧಿಪತಿ ಅಬ್ದುಲ್ ಖಾದ್ರಿಗೆ ಟಿಪ್ಪು ಒಂದು ಪತ್ರವನ್ನ ಬರೀತಾನೆ. 12,000 ನಾಸ್ತಿಕರನ್ನ ಇಸ್ಲಾಂಗೆ ಮತಾಂತರಿಸಿ ಅಂತ ಇದೇ ಟಿಪ್ಪು ಸುಲ್ತಾನ್ ಆ ಪತ್ರದಲ್ಲಿ ಹೇಳ್ತಾನಂತೆ. ಯಾರನ್ನು ನೋಡಬೇಡಿ, ನಂಬೂದರಿಯಾಗ್ಲಿ ನಾಯರಾಗ್ಲಿ ಇದ್ಯಾವ ಭೇದವನ್ನೂ ಮಾಡದೆ ಎಲ್ಲರನ್ನ ಮತಾಂತರಿಸಿ, ಅವರಿಗೆ ಆಯ್ಕೆಗಳನ್ನ ಕೊಡಿ. ಒಂದು, ಕುರಾನ್ ಫಾಲೋ ಮಾಡಬೇಕು, ಇಲ್ಲ ಅಂತಂದ್ರೆ ನಮ್ಮ ಖಡ್ಗಕ್ಕೆ ಬಲಿಯಾಗಬೇಕು. ಈ ರೀತಿ ರಾಕ್ಷಸ ರೀತಿಯಲ್ಲಿ ಆಳಿದ ಟಿಪ್ಪು ಸುಲ್ತಾನನ ಜಯಂತಿ ನಮಗೆ ಬೇಕಾ? ನೀವು ಆತನ ಜಯಂತಿಯನ್ನ ಮಾಡೋದಿಲ್ಲ, ಒಬ್ಬ ಟೆರರಿಸ್ಟ್ ನ ಹುಟ್ಟುಹಬ್ಬ ಮಾಡ್ತೀರಿ ಅಂತ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಕೆಂಡಾಮಂಡಲಾಗಿದೆ. ಮತಾಂತರ ಮಾಡಬೇಕು ಅಂತ ಹೇಳಿದವನು ಟಿಪ್ಪು ಸುಲ್ತಾನ್. ಯಾರು ಮತಾಂತರ ಆಗೋದಿಲ್ವೋ ಅವರನ್ನ ಸಾಯಿಸ್ಬಿಡಿ ಅಂತ ಕರೆ ಕೊಟ್ಟಿದ್ದು ಇದೇ ಟಿಪ್ಪು ಸುಲ್ತಾನ್. ಪುರುಷರ ಸುನ್ನತ್ ಮಾಡಿಸಿ, ಸ್ತ್ರೀ ಪುರುಷರಿಗೆ ಗೋಮಾಂಸವನ್ನ ತಿನ್ನಿಸಿ ಅಂತ ಇದೇ ಟಿಪ್ಪು ಸುಲ್ತಾನ್ ಹೇಳಿದ್ದನಂತೆ. ಈ ರೀತಿ ರಾಜಾಜ್ಞೆಯನ್ನ ಆತ ಹೊರಡಿಸಿದ್ದನಂತೆ. 1788ರಲ್ಲಿ ಕಲ್ಲಿಕೋಟೆಯಲ್ಲಿ 200 ಬ್ರಾಹ್ಮಣರನ್ನ ಮತಾಂತರಿಸಿದ್ದು ಇದೇ ಟಿಪ್ಪು ಸುಲ್ತಾನ್. ತಿರುವಂಕೂರಿನ ರಾಜನನ್ನ ಕೊಂದು ಆನೆಯ ಕಾಲಿಗೆ ಕಟ್ಟಿ ಮೆರವಣಿಗೆ ಮಾಡಿದ್ದು ಇದೇ ಟಿಪ್ಪು ಸುಲ್ತಾನ್. ತ್ರಿಚೂರ್ ಹಿಂದೂ ದೇಗುಲದಲ್ಲೇ ಟಿಪ್ಪು ಸೇನಾಪತಿ ಗೋಹತ್ಯೆ ಮಾಡಿದ. ಅಂಗಾವಿಪುರಂನ 4,000 ವರ್ಷ ಹಳೆಯ ನರಸಿಂಹಮೂರ್ತಿ ದೇಗುಲವನ್ನ ಧ್ವಂಸ ಮಾಡಿದ್ದು ಟಿಪ್ಪು ಸುಲ್ತಾನ್. 1790ರಲ್ಲಿ ಶ್ರೀರಂಗಪಟ್ಟಣದ ನರಸಿಂಹ ದೇಗುಲದಲ್ಲಿ ಜನ ನೆರೆದಿರ್ತಾರೆ. 800 ನಿರಾಯುಧ ಅಯ್ಯಂಗಾರಿ ಬ್ರಾಹ್ಮಣರನ್ನ ಟಿಪ್ಪು ಸುಲ್ತಾನ್ ಕೊಲ್ಲಿಸಿ ಬಿಟ್ಟ. ಅವತ್ತು ರಕ್ತ ರಾತ್ರಿ ಆಗೋಯ್ತು. ಏನು ತಪ್ಪು ಮಾಡಿರಲಿಲ್ಲ ಅಯ್ಯಂಗಾರಿ ಬ್ರಾಹ್ಮಣರು. ಅಂತವರ ಶಿರಚ್ಛೇದ ಮಾಡಲಾಯಿತು ಈ ಟಿಪ್ಪು ಸುಲ್ತಾನ್ನಿಂದ. ಇವತ್ತಿಗೂ ಕೂಡ ದೀಪಾವಳಿ ಆಚರಿಸಲ್ಲ ಮಂಡ್ಯದ ಅಯ್ಯಂಗಾರಿಗಳು. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ. ಇಂಥವನ ಜಯಂತಿ ಬೇಕಾ? ಇಂಥ ರಾಕ್ಷಸನ ಜಯಂತಿಯನ್ನ ಯಾಕೆ ಮಾಡ್ತೀರಿ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನ. ಇನ್ನ ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡ್ತಾ ಇದೆ. ಬಿಜೆಪಿ ಎಲ್ಲ ಟಿಪ್ಪು ಜಯಂತಿಯ ವಿಚಾರವಾಗಿ ಬಿಜೆಪಿಗರು ಕೆರಳಿ ಕೆಂಡವಾಗಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ಅವರು. ನೀವು ಯಾರು ಜಯಂತಿಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ? ಯಾರು ಈ ಟಿಪ್ಪು ಸುಲ್ತಾನ್? ಬಿಜೆಪಿಯವರು ಕೊಡುವ ಉತ್ತರಗಳೇನಿದೆ ಅಂತಂದ್ರೆ, ಈ ಟಿಪ್ಪು ಸುಲ್ತಾನ್ ಹಿಂದೂ ರಾಜರ ಹೆಸರು ಊರುಗಳನ್ನ ಅಳಸಿ ಹಾಕಿದ್ದ. ಟಿಪ್ಪು ಸುಲ್ತಾನ್ ಹಿಂದೂಗಳ ಮೇಲೆ ಆಕ್ರಮಣಕಾರಿ ಭಾವನೆಯನ್ನ ಹೊಂದಿದ್ದ. ಮೈಸೂರನ್ನ ಇಸ್ಲಾಮಿಕ್ ರಾಜ್ಯ ಅಂತ ಘೋಷಿಸಿಕೊಂಡವನು ಈ ಟಿಪ್ಪು ಸುಲ್ತಾನ್. ದಕ್ಷಿಣ ಭಾರತದಲ್ಲಿ ಒಂದಲ್ಲ, ಎರಡಲ್ಲ, 100 200
8,000ಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನವನ್ನ ಕೆಡವಿದ್ದು ಇದೇ ಟಿಪ್ಪು ಸುಲ್ತಾನ್. ಅದೇ ದೇವಸ್ಥಾನಗಳ ಮೇಲೆ ಮಸೀದಿಗಳನ್ನು ಕಟ್ಟಿದ್ದು ಇದೇ ಟಿಪ್ಪು ಸುಲ್ತಾನ್. ಪ್ರಜೆಗಳ ಮುಂದೆ ಎರಡು ಆಯ್ಕೆ ಇಟ್ಟಿದ್ದಂತೆ ಈ ಟಿಪ್ಪು ಸುಲ್ತಾನ್. ಒಂದು, ಕುರಾನ್ ಅನ್ನ ಫಾಲೋ ಮಾಡಿ, ಇಲ್ಲ ಖಡ್ಗಕ್ಕೆ ಬಲಿಯಾಗಿ. ಇದು ಟಿಪ್ಪು ಸುಲ್ತಾನ್ ಆಯ್ಕೆಯಾಗಿತ್ತಂತೆ. ಬಿಜೆಪಿಯವರು ಈತನ ವಿರುದ್ಧ ಈ ರೀತಿ ಕೆಂಡ ಕಾರ್ತಾ ಇರೋದು ಈ ಕಾರಣಗಳನ್ನ ಕೊಟ್ಟು. 1 ಲಕ್ಷ ಹಿಂದೂ ಸ್ತ್ರೀ ಪುರುಷರನ್ನ ಮತಾಂತರ ಮಾಡಿದ್ದನಂತೆ ಟಿಪ್ಪು ಸುಲ್ತಾನ್. ಟಿಪ್ಪು ಅನಾಚಾರ ವಿರೋಧಿಸಲಾಗದೆ ಹಲವರು ಆತ್ಮಹತ್ಯೆಗೆ ಶರಣಾದರು. 100 ಹಿಂದೂ ಸ್ತ್ರೀ ಪುರುಷರು ಅಗ್ನಿ ಪ್ರವೇಶ ಮಾಡಿದರು. ಸುಂದರ ಯುವತಿಯರು ಟಿಪ್ಪು ಜನಾನ ಖಾನೆಗೆ ಸೇರಿದ್ರು. ಜನಾನ ಖಾನ ಅಂದ್ರೆ ಅಂತಃಪುರ ಅಂತ ಹೇಳ್ತೀವಲ್ಲ, ಸುಂದರ ಯುವತಿಯರನ್ನ ಅಂತಃಪುರ ಕರ್ಕೊಂಡು ಹೋಗ್ಬಿಡ್ತಿದ್ದಂತೆ ಟಿಪ್ಪು ಸುಲ್ತಾನ್. ಇಂಥವನ ಜಯಂತಿಯನ್ನ ಮಾಡಬೇಕಾ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. 22 ಮಾರ್ಚ್ 1789 ಸೇನಾಧಿಪತಿ ಅಬ್ದುಲ್ ಖಾದ್ರಿಗೆ ಟಿಪ್ಪು ಒಂದು ಪತ್ರವನ್ನ ಬರೀತಾನೆ. 12,000 ನಾಸ್ತಿಕರನ್ನ ಇಸ್ಲಾಂಗೆ ಮತಾಂತರಿಸಿ ಅಂತ ಇದೇ ಟಿಪ್ಪು ಸುಲ್ತಾನ್ ಆ ಪತ್ರದಲ್ಲಿ ಹೇಳ್ತಾನಂತೆ. ಯಾರನ್ನು ನೋಡಬೇಡಿ, ನಂಬೂದರಿ ಆಗ್ಲಿ ನಾಯರಾಗ್ಲಿ ಇದ್ಯಾವ ಭೇದವನ್ನೂ ಮಾಡದೆ ಎಲ್ಲರನ್ನ ಮತಾಂತರಿಸಿ, ಅವರಿಗೆ ಆಯ್ಕೆಗಳನ್ನ ಕೊಡಿ. ಒಂದು, ಕುರಾನ್ ಫಾಲೋ ಮಾಡಬೇಕು, ಇಲ್ಲ ಅಂತಂದ್ರೆ ನಮ್ಮ ಖಡ್ಗಕ್ಕೆ ಬಲಿಯಾಗಬೇಕು. ಈ ರೀತಿ ರಾಕ್ಷಸ ರೀತಿಯಲ್ಲಿ ಆಳಿದ ಟಿಪ್ಪು ಸುಲ್ತಾನನ ಜಯಂತಿ ನಮಗೆ ಬೇಕಾ? ನೀವು ಆತನ ಜಯಂತಿಯನ್ನ ಮಾಡೋದಿಲ್ಲ, ಒಬ್ಬ ಟೆರರಿಸ್ಟ್ ನ ಹುಟ್ಟುಹಬ್ಬ ಮಾಡ್ತೀರಿ ಅಂತ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಕೆಂಡಾಮಂಡಲಾಗಿದೆ. ಮತಾಂತರ ಮಾಡಬೇಕು ಅಂತ ಹೇಳಿದವನು ಟಿಪ್ಪು ಸುಲ್ತಾನ್. ಯಾರು ಮತಾಂತರ ಆಗೋದಿಲ್ವೋ ಅವರನ್ನ ಸಾಯಿಸ್ಬಿಡಿ ಅಂತ ಕರೆ ಕೊಟ್ಟಿದ್ದು ಇದೇ ಟಿಪ್ಪು ಸುಲ್ತಾನ್. ಪುರುಷರ ಸುನ್ನತ್ ಮಾಡಿಸಿ, ಸ್ತ್ರೀ ಪುರುಷರಿಗೆ ಗೋಮಾಂಸವನ್ನ ತಿನ್ನಿಸಿ ಅಂತ ಇದೇ ಟಿಪ್ಪು ಸುಲ್ತಾನ್ ಹೇಳಿದ್ದನಂತೆ. ಈ ರೀತಿ ರಾಜಾಜ್ಞೆಯನ್ನ ಆತ ಹೊರಡಿಸಿದ್ದನಂತೆ. 1788ರಲ್ಲಿ ಕಲ್ಲಿಕೋಟೆಯಲ್ಲಿ 200 ಬ್ರಾಹ್ಮಣರನ್ನ ಮತಾಂತರಿಸಿದ್ದು ಇದೇ ಟಿಪ್ಪು ಸುಲ್ತಾನ್. ತಿರುವಂಕೂರಿನ ರಾಜನನ್ನ ಕೊಂದು ಆನೆಯ ಕಾಲಿಗೆ ಕಟ್ಟಿ ಮೆರವಣಿಗೆ ಮಾಡಿದ್ದು ಇದೇ ಟಿಪ್ಪು ಸುಲ್ತಾನ್. ತ್ರಿಚೂರ್ ಹಿಂದೂ ದೇಗುಲದಲ್ಲೇ ಟಿಪ್ಪು ಸೇನಾಪತಿ ಗೋ ಹತ್ಯೆ ಮಾಡಿದ. ಅಂಗಾವಿಪುರನ 4,000 ವರ್ಷ ಹಳೆಯ ನರಸಿಂಹಮೂರ್ತಿ ದೇಗುಲವನ್ನ ಧ್ವಂಸ ಮಾಡಿದ್ದು ಟಿಪ್ಪು ಸುಲ್ತಾನ್. 1790ರಲ್ಲಿ ಶ್ರೀರಂಗಪಟ್ಟಣದ ನರಸಿಂಹ ದೇಗುಲದಲ್ಲಿ ಜನ ನೆರೆದಿರ್ತಾರೆ. 800 ನಿರಾಯುಧ ಅಯ್ಯಂಗಾರಿ ಬ್ರಾಹ್ಮಣರನ್ನ ಟಿಪ್ಪು ಸುಲ್ತಾನ್ ಕೊಲ್ಲಿಸಿ ಬಿಟ್ಟ. ಅವತ್ತು ರಕ್ತ ರಾತ್ರಿ ಆಗೋಯ್ತು. ಏನು ತಪ್ಪು ಮಾಡಿರಲಿಲ್ಲ ಅಯ್ಯಂಗಾರಿ ಬ್ರಾಹ್ಮಣರು, ಅಂತವರ ಶಿರಚ್ಛೇದ ಮಾಡಲಾಯಿತು ಈ ಟಿಪ್ಪು ಸುಲ್ತಾನ್ನಿಂದ. ಇವತ್ತಿಗೂ ಕೂಡ ದೀಪಾವಳಿ ಆಚರಿಸಲ್ಲ ಮಂಡ್ಯದ ಅಯ್ಯಂಗಾರಿಗಳು. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ. ಇಂಥವನ ಜಯಂತಿ ಬೇಕಾ? ಇಂಥ ರಾಕ್ಷಸನ ಜಯಂತಿಯನ್ನ ಯಾಕೆ ಮಾಡ್ತೀರಿ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನ. ಇನ್ನ ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡ್ತಾ ಇದೆ. ಬಿಜೆಪಿ